ನಮ್ಮದೊಂದು ಭಾವನೆ. ಆದಂತ ಕಾರಣದಿಂದ ಎಲ್ಲಾ ಭಕ್ತರಿಗೂ ಒಳ್ಳೇದಾಗ್ಲಿ, ಎಲ್ಲರ ಮನಸ್ಸಿನ ಸಂಕಲ್ಪಗಳಿಗೂ ಸಿದ್ಧಿ ಆಗ್ಲಿ ಅಂತ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ವಿಶೇಷವಾಗಿ ನಾವು ನೀವೆಲ್ಲರೂ ಇನ್ನೊಂದು ಸಂಕಲ್ಪ ಮಾಡೋಣ, ಲೋಕವನ್ನ ಚೆನ್ನಾಗಿಡುವಂತ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಲೋಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಮತ್ತೆ ಆದಷ್ಟು ಬೇಗ ದೇವಾಲಯ ಜೀರ್ಣೋದ್ಧಾರ ನಾವು ನೀವೆಲ್ಲರೂ ಕೂಡ ನೋಡಬೇಕು ಅಂತ ಆಸೆ ಇದೆ. ಅದನ್ನು ಕೂಡ ಭಗವಂತ ನೆರವೇರಿಸಿಕೊಳ್ಳಿ ಅಂತ ನಾವು ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಿಮ್ಮ ನಿಮ್ಮ ಹೆಸರುಗಳನ್ನ, ನಿಮ್ಮ ನಿಮ್ಮ ನಕ್ಷತ್ರ ರಾಶಿಗಳನ್ನ, ನಿಮ್ಮ ನಿಮ್ಮ ಕುಟುಂಬದ ಹೆಸರನ್ನ ಮನಸ್ಸಿನಲ್ಲಿ ಅನ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಈಗ ಕಳಶ ಸ್ನಾನ ಪ್ರಾರಂಭವಾಗ್ತದೆ. ಮನಸ್ಸಿನಲ್ಲಿ ಎಲ್ಲರೂ ಕೂಡ ಓಂ ನಮಃ ಶಿವಾಯ ಎರಡೇ ಪಂಚಾಕ್ಷರಿ ಜಪ ಇದೆಯಲ್ಲ, ಅದನ್ನ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂತೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ಈ ಒಂದು ಕಳಶ ಸ್ನಾನ ಆದ್ಮೇಲೆ ಎಲ್ಲರೂ ಕೂಡ 5 ಪ್ರದಕ್ಷಿಣೆ ಹಾಕೋರು 5 ಹಾಕಿ, 9 ಹಾಕೋರು 9 ಹಾಕಿ, ಕೊನೆಯದಾಗಿ 21 ನಮಸ್ಕಾರ ಯಾರಾದ್ರೂ ಹಾಕುವಂತರು ಇದ್ರೆ 21 ನಮಸ್ಕಾರ ಹಾಕ್ಬಿಟ್ಟು ಒಳಗಡೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಕುಂಕುಮ ಏನಿರುತ್ತೆ ಕುಂಕುಮ ನಡ್ಕೊಂಡು ಎಲ್ಲರೂ ಕೂಡ ಅನ್ನ ಪ್ರಸಾದ ಏರ್ಪಡಿಸಿದ್ದಾರೆ, ಎಲ್ಲರೂ ಕೂಡ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಹಾಕಿಸ್ಕೊಂಡ್ರೆ ಸ್ವಲ್ಪ ದಾರಿ